ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಿದ್ದಪ್ಪ ಅಂತ ಹೇಳ್ಬಿಟ್ಟು ಈ ನಾಗಮ್ಮ ಇದ್ದಾಳಲ್ಲ ಅವ್ರ ಎರಡನೇ ಅಣ್ಣ ನಾನು. ಈ ನಮ್ಮ ಅಣ್ಣ ಇದ್ದಾನಲ್ಲ ಶಿವಪ್ಪ ಅಂತ, ಅವ್ರ ಮೊದಲನೇ ಅಣ್ಣ, ನಾನು ಎರಡನೇದವರು. ಇನ್ನೂ ಇಬ್ಬರು ಇದ್ದಾರೆ. ನಾನು, ನಮ್ಮಣ್ಣ ಮತ್ತು ಇನ್ನೊಬ್ಬ ನಮ್ಮ ಲಾಸ್ಟ್ನೇ ತಮ್ಮ ಶಿವಲಿಂಗ ಅಂತ ಹೇಳ್ಬಿಟ್ಟು ನಾವು 3 ಜನ ಜೊತೆಗೆ ಇರ್ತೀವಿ. ನಮ್ಮಿಬ್ಬರಿಗೂ ಮದುವೆ ಆಗಿದೆ. ಲಾಸ್ಟ್ನೇದು ನಮ್ಮ 3 ಜನರಿಗೂ ಮದುವೆ ಆಗಿದೆ. ಲಾಸ್ಟ್ನೇದು ತಮ್ಮನಿಗೆ ಇನ್ನೂ ಮದುವೆ ಆಗಿಲ್ಲ. ನಮ್ಮ ಮೂರನೇದು ನಮ್ಮ ತಮ್ಮ ಬೇರೆ ಊರಲ್ಲಿರ್ತಾನೆ. ಬೇರೆ ಒಬ್ಬರು ದಣಿಗಳ ಜೊತೆ ಕೆಲಸ ಮಾಡ್ತಿರ್ತಾನೆ ಅವ್ರ ಕೆಳಗಡೆ. ಅವ್ನು ಬೇರೆ ಊರಲ್ಲಿರ್ತಾನೆ ಹೆಂಡ್ತಿನ ಕರ್ಕೊಂಡು. ಇದು ನಮ್ಮನೆ. ಎಷ್ಟೊತ್ತಾಯ್ತಲಿಕ್ಕಿ ಶಾಣವ ಎಲ್ಲಿಗೆ ಹೋಗ್ಯಾಳ? ಕೂಲಿಗೆ ಹೋಗ್ತಂತ ಹೇಳಿದ್ಲು. ಇನ್ನೂ ಏನು ಮುಗ್ದಿಲ್ಲ. ಏನು ಎಲ್ಲಿಗೆ ಹೋಳ? ನಮ್ಮ ತಂಗಿ ಮನೆಗೆ ನೀವು ಹೋಗಿರ್ತಾಳಕ್ಕೆ. ಏನೋ ಇಬ್ಬರು ಚಲೋ ಹೊತ್ನಾಗ ಅದರಪ್ಪ. ನಾನು ನಿಂತಬೇಕೆ ನಮ್ಮ ತಂಗಿನ ಚಲೋ ಹೊತ್ನಾಗ ನೋಡ್ಕೊಂತಾಳೆ. ನಮ್ಮ ಅತ್ತಿಗೆಮ್ಮನ ಒಂದು ಸ್ವಲ್ಪ ಒಂಥರ ಇದು ಮಾಡ್ಕೊಂತಾಳೆ. ನೋಡ್ಕೊಳಕ್ಕೆ ನಾನು ಹೆಂಡ್ತಿ ಪರವಾಗಿಲ್ಲ. ಆಕಿ ಕೂಡ ಚಲೋ ಹೊತ್ನಾಗ ಅದಾಳ. ಅವ್ವ ಅಂತ ತಿಳ್ಕೊಂಡು ಆಕಿನೂ ಈಕಿ ಮೇಲೆ ಭಾಳ ಜೀವ ಅದಾಳ. ಇಬ್ಬರು ಹೊಂದಾಣಿಕೆಲಿಂದ ಅದಾರ. ನಮ್ಮ ಅತ್ತಿಗೆಮ್ಮನ ಕೂಡ ಹೊಂದಾಣಿಕಿಲ್ಲ. ಹೆಂಗೆ ನಡೀತೈತಿ ಏನೋ ನಮ್ಮ ತಂಗಿ ಒಂದು ಪಾಪಿ ವಯಸ್ಸಿನಾಗ ಎಷ್ಟು ಸಣ್ಣ ಹುಡುಗನ ಕಟ್ಕೊಂಡು ಎಷ್ಟು ಕಷ್ಟ ಅನುಭವಿಸಕತ್ತೈತೆ ನೋಡೋಕ್ಕಾಗೋದು ನನಗಂತರೂ. ಏನು ಮಾಡೋದೈತೆ? ನಾವು ಜೊತೆಗೆ ನಿಂದಿರ್ತೀವಿ ಬೆಂಬಲಕ್ಕೆ. ಹಂಗೆ ಮತ್ತು ಪಾಪ ಅದು ಕೂಲಿಗೆ ಹೋಗ್ತೈತೆ. ನೋಡೋ ದೇವ್ರಿಟ್ಟಂಗೆ ಆಗಲಿ. ಯಾವಾಗ ನೆಟ್ಟತ್ತೆ ಬಂದು ಗೊತ್ತಾಗಲ್ಲಪ್ಪ. ದಿನ ಕೂಲಿಗೆ ಹೋಗಿದ್ವಲ್ಲ, ಲೇಟ್ ಆಗ್ಬಿಡ್ತು ಬರೋಕೆ. ಊಟ ಗೀಟ ಮಾಡಿದ್ರೆ ಕೈ ಕಾಲು ತಗೋಬೇಕಿಲ್ಲ. ಚಾಗಿ ಮಾಡಿಕೊಡ್ತಿದ್ದೆ. ಊಟ ಗೀಟ ಮಾಡಂತಂತ ತಡಿತು ನಾನು ಚಾ ಮಾಡಿಕೊಡ್ತೀನಿ ತಡಿ ಫಸ್ಟ್. ಎಷ್ಟೊತ್ತಾಯ್ತು? ಬಂದು 1 ತಾಸು ಆಯ್ತು. ಕೆಲಸ ಜಲ್ದಿ ಮುಗಿತಿಲ್ಲ. ಬಂದೆ ಆಗ ನೋಡಿದ್ದು ಇದ್ದಿಲ್ಲಲ್ಲ ನೀನು. ಕುಂತ್ಕೊಂಡು ಕೈ ಕಾಲು ಮುಖ ತಗೊಂಡು ಕುಂತಿಂತಾಗ ಚಾ ಮಾಡಿಕೊಡು ಒಂದು ಸ್ವಲ್ಪ. ಯಾಕೆ ಇಷ್ಟೊತ್ತಾಯ್ತು ನಿಂದು ಕೆಲಸ ಇವತ್ತು? ಇಲ್ಲ, ಕೂಲಿ ಹೋಗಿದ್ವಲ್ಲ ದಿನರೊಳಕ್ಕೆ. ಅಲ್ಲಿ ಇವತ್ತು ಅತ್ತಿ ಬಂದಿದ್ದಿಲ್ಲ. ಅದಕ್ಕೆ ಕೇಳಿದೆ ನಾಗಮ್ಮಗೆ ಆರಾಮಿಲ್ಲ, ಅದಕ್ಕೆ ಬಂದಿಲ್ಲ ಅಂದ್ಲು. ಅದಕ್ಕೆ ಮತ್ತೆ ಮನೆಗೆ ಹೋಗಿ ನಾನು ಮಾತಾಡ್ಸೋ ಬಂದೆ. ಬರೋಕ್ಕೆ ಲೇಟ್ ಆಯ್ತು. ಹೌದನು? ಯಾಕೆ ಏನಾಯ್ತು? ನಮ್ಮ ಆರಾಮಿಲ್ಲ ಅಂತನು? ಏನು ಜ್ವರಗಿರ ಬಂತು ಒಂದತ್ತಿಂದೆಡೆ? ಇಲ್ಲ, ದಿನ ಬಿಡ್ಲಾರದಂಗೆ ಕೂಲಿಗೆ ಹೋಗಲ್ಲ. ಹಂಗಾಗಿ ಸ್ವಲ್ಪ ಮೈಕೈ ವ್ಯಾನ್ ಆಗೈತಂತ, ಮೈಕೈವನ್ ಆಗಿತ್ತಂತ. ಹಂಗಾಗಿ ಕೂಲಿಗೆ ಬಂದಿದ್ದಿಲ್ಲ ಅಂತಕ್ಕೆ. ಅದಕ್ಕೆ ಮನೆಗೆ ಹೋಗಿ ಮಾತಾಡ್ಸೋ ಬಂದೆ ಹೋಗಿ. ಹೌದನು? ಹೇಳ್ತು ನಾವು ಕೂಲಿಗೆ ಹೋಗ್ಬೇಡ ದಿನ ಅಂತೇಳಿ. ಆದ್ರೂ ಹೋಗ್ಯಾನಂತಾಳ. ನೀವು ಹೆಂಗಸರಿಂದನೇ ಎಲ್ಲ ಆಗೋದು. ಹೊಂದ್ಕೊಂಡು ಹೋದ್ರೆ ನಮ್ಮ ತಂಗಿ ಕೂಡ ಪಾಪ ನೋಡಿದ್ರೆ ಸಣ್ಣ ಹುಡುಗನ ಕಟ್ಕೊಂಡು ಗಂಡನ ಎಲ್ಲಿಗೆ ಹೋಗ್ಯಾನಂತ ಗೊತ್ತಿಲ್ಲ. ನೋಡಿದ್ರೆ ಪಾಪ ಅಂತ ಹುಡುಗಿನ ಮೇಲೆ ತಾಯಿ ಕರಳು ಬಿಡ್ತೈತೆ. ಅದಕ್ಕೆ ಜೊತೆಗೆ ಓದ್ಲಿಕ್ಕೆ ನಿಂದನೂ ಓದ್ಲಿಕ್ಕೆ. ನೀವು ಹೆಂಗಸರು ಸರಿಗಿದ್ದಿದ್ರಪ್ಪ ಅಂದ್ರೆ, ಮನೆ ಬರೋ ಆದ್ಮಿ ಕೂಡ ಚಲೋ ನೀವು ಇದ್ರಪ್ಪ ಅಂದ್ರೆ ಇಷ್ಟು ಕಷ್ಟ ಆಕಿಗೂ ಬರ್ತಿದ್ದಿಲ್ಲ. ನಮ್ಮ ಮಗನ ಕೂಲಿ ಹೋಗೋದು ಇದಾಗ್ತಿದ್ದಿಲ್ಲ. ನಾವು ಇಷ್ಟು ನರಳಾಟದ ಇರ್ತಿದ್ದಿಲ್ಲ. ನೀವು ಹೆಂಗಸರು ಒಂದು ಸರಿ ಇರ್ಬೇಕಿತ್ತು. ಎಲ್ಲದಕ್ಕೂ ಮುಖ ತಿರುಶನ್ಯ ಮೂಗು ತಿರುಶನ್ಯ ಅಂತೇಳಿ ಮಾಡಿ ನಮ್ಮ ತಂಗಿಗೆ ಇಷ್ಟು ಕಷ್ಟ. ಇವಾಗ 4 ಮಂದಿ ಅಣ್ಣ ತಮ್ಮರಿದ್ರೂ ಈ ವಯಸ್ಸಿನಾಗ ಪಾಪ ಸಣ್ಣ ಹುಡುಗನ ಕಟ್ಕೊಂಡು ವಯಸ್ಸಾದ ತಾಯಿನ ಕಟ್ಕೊಂಡು ಏನು ಜೀವನ ಮಾಡೋಕತ್ತೈತೆ. ಒಂದೊಂದು ಸಲ ನೆನ್ಸ್ಕೊಂಡ್ರೆ ಕಣ್ಣಾಗ ನೀರು ಬರ್ತಾವ. ಏನು ಮಾಡೋಕ್ಕಾಗಲಾರ್ದಂಗೆ ಇದೀವಿ ನಾವು ನೋಡಿದ್ರೆ. ನಾನೇನು ಮಾಡೀನಿ? ನಾನು ಚಲೋತ್ನ ಹೊಂದ್ಕೊಂಡಿದ್ದೀನಿ. ಅದ್ರ ಸಲ ಇವತ್ತಿನ ತನಕ ಹೋದ್ರೆ ನನ್ನ ಚಲೋತ್ನ ಮಾತಾಡ್ಸ್ತಾಳೆ, ಮತ್ತೆ ಚಲೋತ್ನ ಮಾತಾಡ್ಸ್ತಾಳೆ. ನನ್ನಿಂದ ಏನು ತೊಂದರೆ ಐತೆ? ನಾನು ಅವ್ವಲ್ಲಾರು ಮಾತಾಡಲಿಕ್ಕಿಲ್ಲ. ನಾನು ಗಂಡ ಮೇ ಬಂದಲ್ಲಿದ್ದಕ್ಕೆ ಕೂಡ ಚಲೋತ್ನ ಇದೆ. ನಾನು ಯಾಕೆ ತಾಯಿ ಪ್ರೀತಿ ತೋರ್ಸ ನಾನು ಯಾವತ್ತಕ್ಕೆ ಇದು ಮಾಡಲಿಕ್ಕೆ. ನಮ್ಮ ಅಕ್ಕನ ಬಸಮ್ಮಕ್ಕನ ಮುಖ ತಿರುವುದು, ಇದು ಮಾಡೋದು, ಸಿಟ್ ಮಾಡೋದು ಮಾಡಕತ್ತಿದ್ಲು. ಅದಕ್ಕೆ ಮತ್ತೆ ಆಕೆ ಒಬ್ಬಕ್ಕೆ ಮೇಲೆ ಮಾಡಲಿಲ್ಲ, ನನ್ನ ಮೇಲೆ ಏನು ಮಾಡಕತ್ತಿದ್ಲು. ಒಬ್ಬರು ಜಾಡಕತ್ತಿದ್ಲು. ಒಬ್ರಿಗೊಬ್ರು ಜಾಡೋದು ಇಷ್ಟು ನೋಡೋಕ್ಕಾಗಲಾರ್ದ ನಾಗಮ್ಮ ಓದ್ಲು ಮನೆ ಬಿಟ್ಟು. ಆಕಿನಿಂದ ನಮ್ಮ ಅತ್ತಿನ ಓದ್ಲು. ನಾನೇನು ಮಾಡಲ್ಲ. ನನಗಂದ್ರೆ ನಾನೆಲ್ಲ ಹೊಂದ್ಕೊಂಡು ಹೋಗೀನಿ. ನನ್ನ ಮೇಲೆ ಸುಮ್ಮನೆ ಸಿಕ್ಕಿ ಏರ್ಕೊಂತೀನಿ ಮಾಡಿದ್ರೆ ನನ್ನೇನು ಸಹಿಸ್ಕೊಂಡಿರೋಕ್ಕಾಗಲ್ಲ. ಎಷ್ಟೇ ನನಗೆ ಆಕಿ ಕಿರಿಕಿರಿ ಬಿಟ್ಟು ನಾವಿಬ್ಬರ ಬೇರೆ ಆಗಿರೋಣ ಅಂತ ಒಟ್ಟೆ ಕೇಳೋಣ. ನಾವಿಬ್ಬರ ಬೇರೆ ಇದ್ದೇವೆ ಅಂದ್ರೆ ಅವ್ರನ್ನ ಕರ್ಕೊಂಡು ಅಂತ ಇಟ್ಕೋಬೋದಲ್ಲ. ಒಟ್ಟೆ ಎಲ್ಲರೂ ಮಾತು ಕೇಳ್ತಿದ್ದೀನಿ ನಾನು. ನನಗೇನು ಪ್ರೀತಿ ಇಲ್ಲ ನಾಗಮ್ಮ ಮೇಲೆ. ಸಣ್ಣ ಹುಡುಗನ ಕಟ್ಟಿಯಿಂದ ಹಿಂಗೈತೆ ಅಂತ ಹೇಳಿ ಎಷ್ಟು ಪ್ರೀತಿ ಐತೆ. ಈಕಿನ ಮಾಡಿಸಲ್ಲ ನಾವೇನು ಮಾಡೋಣ? ನಾನೇ ನಿನ್ನೊಬ್ಬಕ್ಕೆ ಹೇಳಿಲ್ಲ. ಆಕಿದ ಅತಿಯ ಮುಂದೆ ಸೇರಿಸಿ ಹೇಳಕತ್ತೀನಿ. ಇಬ್ಬರು ಸೇರಿ ಚಲೋತ್ನ ಹೊಂದ್ಕೊಂಡಿದ್ರಪ್ಪ ಅಂದ್ರೆ ಇದಾಗ್ತಿತ್ತು. ಆಕೇನು ಒದ್ರಿಕೆ ಅಂತ ಇರ್ತಿದ್ಲು. ಸುಮ್ಮನೆ ನೀನು ಯಾಕೆ ಎದುರು ವಾದ ಮಾಡೋಕೆ ಹೋದಿ? ನಿಮ್ಮಿಬ್ಬರು ವಾದ ನೋಡೋಕ್ಕಾಗಲಾರ್ದು ಅವ್ರಿಬ್ಬರು ಮನೆ ಬಿಟ್ಟು ಹೋದ್ರು. ಒದ್ರಿಕೆ ಅಂತ ಇರ್ತಾಳೆ. ನೀನು ಸುಮ್ಮನೆ ಮುಚ್ಚಿಕೊಂಡಿದ್ರೆ ಸರಿ ಆಗ್ತಿತ್ತು. ನಿನ್ನೆ ಬೇರೆ ಹೆಂಗೈತೆ ಯಾರಿಗೆ ಗೊತ್ತು? ನಾಳೆ ಬೇರೆ ಹೆಂಗಿಂದಿನ ಅವ್ರ ಮನೆಗೆ ಕರ್ಕೊಂಬಂಟಿಗಂತಿದ್ದೆ. ಏನು ಒಂದಿನ ಚಂದ 2 ದಿನ ಚಂದ. ನೀನು ನಿಂದ ಮತ್ತು ನಿಂದ ಅದೇ ಮತ್ತು ಎಲ್ಲರ ಹೆಣ್ಮಕ್ಳು ಬುದ್ಧಿವಂತಲ್ಲ. ಹಂಗೆ ಮಾಡಕತ್ತಪ್ಪ ಅಂದ್ರೆ ಏನು ಮಾಡಲಿ? ಬೇಡಕ್ಕೆ ಅಲ್ಲಿರೋಕೆ ಇರಲಿ. ಮತ್ತು ಅದು ಏನಾಗುತ್ತೆ ದೇವ್ರಿಟ್ಟಂಗೆ ಆಗಲಿ. ನಾವು ಅವ್ರು ಏನು ಮಾಡೋಕ್ಕಾಗುತ್ತೆ? ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ನಾನು ಮಾಡಿದ್ನೆ. ಉಳಿದ ಅಣ್ಣ ತಮ್ಮದು ನಾನು ತಲೆ ಕೆಡ್ಸೋಕೆ ಹೋಗಲ್ಲ. ನನ್ನವರು ಅಂತಿದ್ದಾರೆ ನಾನೇನು ಚಲೋತ್ನ ಇಲ್ಲ, ಅನ್ನೋಕ್ಕೆ ಕೂಡ ಚಲೋತ್ನ ಇದ್ದೀನಿ. ಏನಾಗಲ್ಲ ಅದೇನು. ಮತ್ತೇನು ಮತ್ತೆ ಇವ್ರಿಗೆ ಮಾಡೋ ಸಲ ಜಾಡಿಗೆ ಹೊರಬೋದಲ್ಲ ಆಯ್ತಷ್ಟೇ. ಹೋಗ್ಲಿ ಬಿಡಪ್ಪ, ಏನು ಮಾಡೋಕ್ಕಾಗತ್ತೆ? ಚಾ ಮಾಡ್ಕೊಂಬರ್ತು. ಚಾ ಕುಡಿ. ಆಯ್ತಾಯ್ತು, ಚಾ ಮಾಡ್ಕೊಂಬೋಗು. ಅಲ್ಲ ಇದು ಈಕಿ ನಮ್ಮ ಅತ್ತಿಗೆಮ್ಮ ಏನು ಎಣ್ಣಾಡಲ್ಲ ಅಂತ ಏನು ಹೋಗಿ ನಮ್ಮ ಅಣ್ಣನ ಹೋಗಿ ನೋಡ್ಕೊಂಬಂದಿಲ್ಲ. ನಾವು ಹೋಗಿ ನೋಡ್ಕೊಂಬರಮ್ಮನ ಹೋಗಿ ಫಸ್ಟ್. ಅಯ್ಯಪ್ಪ, ಫಸ್ಟ್ ಮಾಮ ನೋಡ್ಕೊಂಬರ್ಲಿ ಹೇಳ. ಆಮೇಲೆ ನಾವು ಕಾಲಾರ ಹೋಗೋಣ ಅಂತಿಲ್ಲ. ಎಷ್ಟಕ್ಕೊಂದು ಕೆಲಸ ಐತಿ ಅಡ್ದಾಳಕ್ಕೆ. ಮುಡ್ಚೆಟ್ ತಗೋಬೇಕು ಮನೆಯಾಗ. ಅತ್ತಿ ಮೊನ್ನೆ ಸಿಕ್ಕಾಗಿ ಹೇಳಿದ್ಲು ಅಡ್ದಾಳಕ್ಕೆ ಮುಡ್ಚೆಟ್ ತಕ್ಕೋರಿ ಅಂತ ಹೇಳಿದ್ಲು. ಈಗ ಮುಡ್ಚೆಟ್ ತಗೋಬೇಕಂದ್ರೆ ಎಲ್ಲ ಮನೆ ಹಾಸಿ ಹೋಗ್ಬೇಕು, ಮನೆ ತೊಳಿಬೇಕು, ಎಲ್ಲಷ್ಟು ತೊಳೆದು ಎಲ್ಲ ಸ್ವಚ್ಛ ಮಾಡಬೇಕು. ಒಬ್ಬಕ್ಕೆ ಆಯ್ತು. ನಾನು ನೋಡಿದ್ರೆ ನಾಗಮ್ಮ ಕೇಳಿಬಿಡು ಬರಲ್ಲ, ನಾವು ಆಸರ ಇಲ್ಲ ಅಂತ ಕೇಳಿದ್ಲು. ನಾನು ಯಾವ ಮಕ್ಕಳು ಬಾ ಅಂತೇಳಿ ಯಾವನಿಂದ ನೀನು ನೋಡ್ಕೊತಾಯಿ ಫಸ್ಟ್ ಅಂತ ಹೇಳಿ ಬೇಡ. ಮತ್ತೆ ಒಬ್ಬಕ್ಕೆ ಮಾಡ್ಕೊಂತ ನೋಡ.
ಇಷ್ಟಾದ್ರೂ ನಮ್ಮ ತಂಗಿ ಬಂದು ಆಸರ ಆಯ್ತು ಅಂತ ಕೇಳಿದ್ಲಲ್ಲ, ನೋಡೋಕೆ ಗುಣ ಹೆಂಗೈತೆ, ಏನು ಮಾಡ್ತಿದ್ದೆ ದೇವ್ರೊಂದು ಹಿಂಗೆ ಮಾಡಿ ಸಲಗ ಏನು ಮಾಡೋಕ್ಕಾಗಲ್ಲ. ಈಗ ಅದಕ್ಕೆ ಮುಚ್ಚಿಟ್ಟು ತಗೋಬೇಕಂದ್ರೆ ಕೆಲಸ ಭಾಳ ಐತೆ ಅಂದ್ರೆ ಜಿಗ್ಗೈತೆ ಒಬ್ಬೇಕಿಗೆ. ಮತ್ತು ಹೆಂಗೆ ಮಾಡ್ತೆ, ಯಾವ್ದಾರು ಒಂದು ಆಳು ಕರ್ಕೊಂಡು ಮಾಡ್ತೇನೆ ನೋಡಿ. ಒಗ್ಗಪ್ಪ ನಾನೇ ಆ ಕರ್ಕೊಂಡು ಮಾಡಲಿ, ಆ ಕರ್ಕೊಂಡು ಮತ್ತೆ ತಡ್ಕೊಂಡು ರೊಕ್ಕಲ್ಲ, ನಾನೇ ಕೂಲಿ ಹೋದ್ನ, ನಾನೇ ಎದ್ಕೊಂಡು ಆ ಇಟ್ಟು ರೊಕ್ಕಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಮತ್ತೆ ಏನು ಮಾಡೋಕ್ಕಾಗುತ್ತೆ ಓದದ್ದು ನೋಡೋಣ. ಇಲ್ಲಿ ದಣಿಯರೊಳಗೆ ಹೋಗಿದ್ರೇನು ಕೂಲಿ? ದನರೊಲ್ಗೆ ಹೋಗಿದ್ವಿ, ನಾಗಮ್ಮವನು ಬಂದಿದ್ಲು, ಅತ್ತಿ ಬಂದಿದ್ದಿಲ್ಲ. ಏನು ದನರೊಲ್ದು ಮುಗಿತಿ, ನಾಳೆ ಅದೇ ಶಿವಪ್ಪ ಮಾವನ ಅನ್ಕೋತಾರಂತ, ಅಲ್ಲಿ ಸೂರ್ಯ ಪಂಚಮಿ ನಡೆದೈತಂತ, ಅಲ್ಲಿ ಬರ್ತಾರಂತ. ನಾನು ಕರೆದು ನಾಗಮ್ಮವ ನಾನೆಲ್ಲ ಹಿಂಗೈತೆ ಬರೋಕ್ಕಾಗಲ್ಲ ಅಂತಂದೆ. ಮತ್ತು ಮಾಮನ ಬಂದಮೇಲೆ ಹೊಲಕ್ಕಲ್ಲಿ ನಾಗಮ್ಮ ಒಂದು ಇಷ್ಟು ಮಂದಿ ಬರಕತ್ತೀವಿ ಅಂತೇಳಿ ನಾನು ಬರಲ್ಲ ಅಂತ ಹೇಳಿದ್ಲು. ಅದಕ್ಕೆ ಅತ್ತನ ನಮ್ಮಲ್ಲಿ ಕರೆದು ಬರಲ್ಲಕ್ಕಿ ಕೂಲಿ ಕೊಡಲ್ಲ ಅಂತ ಅನ್ಕೊಂಡಾಳ, ಬರಲ್ಲ ಹೋಗ್ಬಿಡಕ್ಕೆ ಏನಂತಂದೆ. ಇಲ್ಲ ಮಾಮ ಹಿಂಗೆ ಮುಚ್ಚಿಟ್ಟು ಕಸಲ ಬರಲ್ಲ ಕೆಲಸದ ಅಂತಂದೆ. ಸರಿ ಆಯ್ತು ಅಂತಂದೆ. ಅಲ್ಲ ನನಗೊಂದು ಅರ್ಥ ಆಗಲ್ದು, ಹೊಲ ಎಲ್ಲ ಬೇರೆ ಮಾಡ್ಕೊಂಡ್ರಿ, ಒಂದೇ ಮನೆಗೆ ಇದ್ರಿ, ಮನೆ ನಾನು ಬೇರೆ ಮಾಡ್ಕೊಂಡ್ರಿ, ಎಲ್ಲರೂ ಬೇರೆ ಬೇರೆ ಇದ್ದು ಬಿಡೋಣ, ಹೊಲ ಎಲ್ಲ ಬೇರೆ ಬೇರೆ ಸಪ್ರೇಟಾಗಿ ಮಾಡ್ಕೊಂಡು ತಿನ್ನಕತ್ತೀರಿ, ಆದರೆ ಮನೇನ ಆಗಿಬಿಡಿ ಬೇರೆ. ನನ್ನ ಕೈಲಿ ಏನು ಕೂಡ ಅಂತ ಒದ್ದಾಡಕ್ಕಾಗಲ್ಲಪ್ಪ, ಆಯ್ತು ಅಡ್ಕೊಂಬಲ್ಲಪ್ಪ ಅಂದ್ರೆ ಫಸ್ಟ್ ಬೇರೆ ಅಲ್ಲ ಹೇಳಕತ್ತೀನಿ ನಾನು, ನನ್ನಿಂದ ಆಗಲ್ಲ. ಆಕಿನ ಯಾಕೆ ತಿಳ್ಕಿಡ್ಸಿ ಅಂತಿದ್ದಿ? ಆಕಿನ ಬಿಟ್ಟು ಹಾಕ್ಬಿಡು, ನಮ್ಮ ಅಣ್ಣನ ಸಲಗ. ನಮ್ಮ ಅಣ್ಣ ಗೊತ್ತ ದೇವ್ರ ಅಂತ ಆತನ ಸಲಗ ಬಿಟ್ಟು ಹೋಗ್ಬಿಡು ಅಂತೇಳಿ ಜೊತೆಗಿದ್ವಿ. ನೋಡೋಣ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಜಗ್ಗಮ್ಮ, ಉಳಿದಿದ್ದು ಮತ್ತೆ ಏನು ಮಾಡೋಕ್ಕಾಗುತ್ತೆ, ಅಷ್ಟಕ್ಕೆ ಇದು ಮಾಡೋದು. ಹೌದು, ಇವನು ಎಲ್ಲಿಗೆ ಹೋದ ಶಿವಲಿಂಗ? ಏನು ಬಂದೇ ಇಲ್ಲ, ಊಟ ಕಂಡೇ ಇಲ್ಲ ನನಗಂತ. ಬಂದು ಊಟ ಗಿಟ ಮಾಡಿ ಓತಾನೆಲ್ಲ ಊಟ ಗಿಟ ಆಗ್ತಿಲ್ಲ. ಮುಂಜಾನೆ ಮಾಡಿಟ್ಟು ಹೋಗಿದ್ನ ರೊಟ್ಟಿ ತಿನ್ಕೇಸಿ ಹೋದ, ಒಳ್ಳೆ ಏನು ಬಂದಾನ ಬಿಟ್ಟಾನ ಗೊತ್ತಿಲ್ಲ. ಅತ್ತೆಲ್ಲಿ ಯಾವಾಗ ಮನೆಗೆ ಬರ್ತಾನೆ, ಕೆಲಸ ಮುಗಿದ ತಕ್ಷಣ, ಡ್ಯೂಟಿ ಮುಗಿದ ತಕ್ಷಣ ಸೀದಾ ಅಲ್ಲಿ ಹೋಗಿ ಕುಡಿದು ಬರ್ತೈತೆ. ನಾನು ಅದೊಂದು ಕುಡಿಯೋಕೆ ಕಲ್ಕೊಂಡ್ಬಿಟ್ಟೈತೆ, ಯಾವಾಗಲೂ ಕುಡ್ಕೊಂಡೇ ಇರ್ತೈತೆ. 3 ಹೊತ್ತು ನಿಷೇಧಾಗ ಇರ್ತಾನೆ. ಯಾವಾಗ ಬರ್ತಾನೆ? ಹತ್ತಿಗೆ ಲಗ್ನ ಮಾಡಿರಿ ಜಲ್ದಿ, ತಲೆ ಕೂದಲೊಂದು ಉದುರಿ ಬಿಟ್ಟವ, ಹಿಂದೆ ನೋಡಿದ್ರೆ ಲಗ್ನ ಮಾಡೋವಲ್ರಿ. ಯಾರೇನು ಕೊಡ್ತಾರೆ ತಲೆ ಕೂದಲು ಉದುರೋದು? ಒಳ್ಳೆ ರೊಕ್ಕ ಕೊಟ್ಟು ತಗೊಂಬರಂಗೆ ಆಗ್ತದೆ. ಹೆಣ್ಣು ಮಾತು ಎಷ್ಟು ದಿನ ಆಗ್ತಾ ಏನು 3 ಲಗ್ನ ಆದರೆ ಪತ್ಕೊಂಡು ಮಾಡಿಬಿಟ್ರೆ ಮುಗಿದೋತಿತ್ತು. ಯಾವಾಗ ಮಾಡ್ತಾರೆ ಏನು ಬಿಡ್ತಾರೆ ನೋಡ್ರಿ. ಇದೊಂದು ಕುಡಿ ಬಂದ್ಬಿಟ್ಟು ಅಂದ್ರೆ ಚಲೋ ಆತೈತೆ. ಲಗ್ನ ಮಾಡಿ ರೆಕ್ಕಿನ ಬಂದು ಬಿಡಿಸ್ತಾ ಬಂತು ನೋಡು, ಕುಡಿದು ತೂರಾಡ್ಕೊಂತ ನೆನ್ಸದಾಗ ಬಂತು ನೋಡು. ಅಲ್ಲಲ್ಲ ದಿನ ಹಿಂಗೆ ಕುಡ್ಕೊಂಬರ್ತಿದ್ಯಲ್ಲ, ಹೆಂಗೆ ನೀನು ಲೆಕ್ಕ ಏನು ಕೈತಿ? ಲಗ್ನ ಮಾಡೋಕ್ಕಂತ ಐತಿ, ಹಿಂಗೆ ದಿನ ಕುಡ್ಕೊಂಬಂದಪ್ಪ, ನಿನಗೆ ಯಾರೇನು ಕೊಡ್ತಾರ ಕೊಡಿ? ಅಣ್ಣ ಇಲ್ಲ ಅಣ್ಣ, ದಿನ ಎಲ್ಲಿ ಇಟೀಟ ಕುಡಿತೀನಿ. ಏನು ದಿನ ಏನು ಪೂರ್ತಿ ಕುಡಿದು ಎಲ್ಲಾರು ಮಕ್ಕಂಬರ್ತಾನೆ, ದಿನ ಕುಡಿದ್ರೆ ಮನೆಗೆ ಬರ್ತಾನಿಲ್ಲ. ಹೋಗೋಣ ನೀನು ದಿನ ಕುಡಿದು ಮನೆಗೆ ಬರ್ತೀಯಪ್ಪ, ಇಲ್ಲ ಅಂತಲ್ಲ. ನಿನಗೆ ಹೆಣ್ಣು ನೋಡ್ಬೇಕಂತ ಇದೀವಿ, ಊರಾಗ ಯಾರು ನಾ ಹಿಂಗೆ ಕುಡಿತೇನೆ ಅಂತ ಹೇಳಿದ್ರೆ ಯಾರು ಕೊಡ್ತಾರೆ ನನಗೆ ಹೆಣ್ಣು? ಕಡಿಮೆ ಮಾಡ್ಕ್ಯದನ್ನ ಚಲೋದು ಸರ್ಕಾರಿ ನೌಕರಿ ಐತೆ. ನೀನು ನೋಡಿದ್ರೆ ನಮಗೆ ನೋಡಿದ್ರೆ ಅಂತ ನೌಕರಿ ಇಲ್ಲ, ನಿನಗೆ ಹೆಂಗೆ ದಣ್ಯರ್ದೊಂದು ಆಶೀರ್ವಾದಲೇನು ಸಿಕ್ಕೈತೆ, ಅದು ನೋಡ್ಸ್ಕೊಂಡು ಹೋಗೋದು ಬಿಟ್ಟು ಹಿಂಗೆ ಕುಡ್ಕೊಂತ ಅಡ್ಡಾಡಿದ್ರೆ ಹೆಂಗಲ್ಲ ನಿನಗೆ? ಇಲ್ಲ ಅಣ್ಣ, ಆಯ್ತು ಬಿಡ್ತೀನಿ. ಫಸ್ಟ್ ನೀನು ಮದುವೆ ಅಂದ ಮಾಡಿಂದ ನೋಡು, ನಾನೇ ಕೊಡಲಿ ಬಿಡ್ತಂತ. ಇವಾಗ ಇಲ್ಲಿ ಬಂದಲ್ರಿ, ಇದನ್ನ ಹೆಸರು ಶಿವಲಿಂಗ ಅಂತ, ನನ್ನ ಮೈದ್ನೆ ಅಂತ ಲಾಸ್ಟ್ ಆಗುತ್ತೆ. ಹೊತ್ತಿಗೆ ಇನ್ನೂ ಲಗ್ನ ಆಗಿಲ್ಲ, ತಲೆ ಎಲ್ಲ ಕೂದಲಿದ್ರು. ಈಗ ಇದು ಸರ್ಕಾರಿ ನೌಕರಿ ಮಾಡ್ಕೊಂಡಿದ್ದೆ, ಟೈಮ್ ಅದನ್ನು ಕೇಳಿದಾಗ ಇಲ್ಲೇ ಗೊತ್ತಿರೋದ್ರಿಂದ ಒಂದು ಕೆಲಸ ಕೊಡಿಸಿದ್ದೆ. ಸರ್ಕಾರಿ ನೌಕರಿ ಅದನ್ನು ಮದುವೆನ ಹೆಣ್ಣು ಹುಡ್ಕತ್ತಾರೆ. ಈ ನಾಗ ಮಕ್ಕಳ ಮೇಲೆ ಭಾಳ ಇಲ್ಲದ ಜೀವ ಇತ್ತು, ತಮ್ಮ ತಂದಿತ್ತು ಭಾರಿ ಇಲ್ಲದ ಜೀವಕ್ಕೆ ಮೇಲೆ. ಹೌದನು? ಏನಪ್ಪ ಅಂತಿದಷ್ಟ ನೀನು ಹೇಳಿದ್ ನಂಬಕ್ಕೆ. ಏನು ಅಲ್ಲಿ ಅವಾಗ ಆರಾಮಿಲ್ಲ ಅಂತ ಹೋಗಿ ಮಾತಾಡ್ಸಂಬರಮ್ಮ ನೋಡಿ. ಓಕೆ ಸಿ ಹಾಂ ಏನಾಯ್ತು ಅಂತ ನಮ್ಮ ಹೋಗ ಆರಾಮಿದ್ಲ? ಏನಪ್ಪ ಯಾವಾಗ ಏನಾಯ್ತು? ಏನಪ್ಪ ಆಯ್ತು ನಡಿ ಅಣ್ಣ ಹೋಗ್ಬಿಡ ಮಾಡಿ ಎದ್ದಾಳ ಹೋಗ್ಬಿಡ. ನೀನು ನಿನ್ನ ಲೋಕದಾಗಿದ್ರೆ ಗೊತ್ತಾಗ್ತೈತೆ, ನೀನು 3 ತಾಸು ಯಾವಾಗಲೂ ನಶೆದಾಗಿರ್ತೀವಿ, ನಿನಗೆ ಯಾವಾಗ ಗೊತ್ತಾಗ್ತೈತೆ? ಈಗ ಸ್ವಲ್ಪ ಜ್ವರ ಬಂದ ಅಂತ ಹಾಕಿ ಏನಾಗಿಲ್ಲ. ಹೌದಾ, ಸ್ವಲ್ಪ ಜ್ವರ ಬಂದವ. ನಾನು ಮಾತಾಡ್ಸೋರಕ್ಕೆ ಹೋಗಿ ನಮ್ಮನಾಗಿ ನಾನು ಮಾತಾಡ್ಸೋರ್ತೀನಿ, ನಾನು ಯಾರು ಮತ್ತೆ ಕೇಳಲ್ಲ. ಅಣ್ಣ ನೀವು ಬರ್ತಾ ಬಿಡುತ್ತಿಲ್ಲ, ನಾನು ಓದ್ ನೋಡಿ ಈಗ ಅಂತ. ಏನಪ್ಪ ಇವಾಗ ಹೊಂಟಿನ ಎಲ್ಲಿಗೆ ಹೊಂಟೆ ಸವಾರಿ? ಬರೋದ ಲೇಟಾಗಿ ಬರ್ತದೆ, ಮತ್ತೆ ಎಲ್ಲಿ ಹೋಗ್ತೀನಿ ನೀನು? ಅಣ್ಣ ನಿನಗೆ ಗೊತ್ತಿಲ್ಲ ಅವಾಗ ಆರಾಮಿಲ್ಲ ಅಂತ, ಜ್ವರ ಬಂದವ ಅಂತ. ನಾನು ಓದ್ನಪ್ಪ ಹೋಗಿ ಮಾತಾಡ್ಸಂಬರ್ತೀನಿ. ನೀನು ಬರ್ತಾನೆ ನೋಡು ಬಾ. ಯಾಕಂದ್ರೆ ಶಾಣ ಆರಾಮಿಲ್ಲ ಅಂತಾನೆ ಮತ್ತೇನು ಹೇಳಲ್ಲ, ಅದಕ್ಕೆ ಕೂಲಿ ಬಂದಿಲ್ಲ ನಮ್ಮ ಇವತ್ತು ದಿನದ ಮನೆಗೆ, ದಿನದ ಹೊಲಕ್ಕೆ ಏನಾಗೈತೆ ಅಂತ ಜ್ವರ ಬಂದವಂತಾನ. ಅಮ್ಮಮ್ಮ ಬಿಡ್ಲಾರ್ದಂಗೆ ಕೂಲಿ ಬೀಳಲ್ಲ, ಮತ್ತು ವಯಸ್ಸಿನ ಆಗೈತಲ್ಲ ಹಂಗಾಗಿ ಸ್ವಲ್ಪ ಜ್ವರ ಬಂದ ಅಂತ ಮಕ್ಕಂಡಿಲ್ಲ ಅಂತ ನಾಗಮ್ಮ ಹೇಳಿದ್ಲು. ನಾಗಮ್ಮ ಬಂದರೆ ಸ್ವಲ್ಪ ಆರಾಮಿಲ್ಲ ಅಂತೇಳಿ ಅದಕ್ಕೆ ಓದ್ನಂತ ನಾನು ಹೋಗಂದ್ಬಿಟ್ಟಿಗೆ ಈತನು ಓದ್ನಂತ ಕುಂತಾನೆ. ಹೌದನೋ? ಅಂದ್ರೆ ಆಯ್ತು ನಾನು ಬರ್ತೀನಿ, ಓದ್ತೀವಿ ತಗೋ 3 ಓದ್ತೀವಿ. ನೀನು ಬರ್ತೇನೆ ನೋಡಿ ಮತ್ತೆ ಬಾ, ಏನರ ಒಂದು ಅಡಿಗೆ ಮಾಡ್ಕೆ ಹೋಗಿ ಬರೋಣ. ಇಲ್ಲ ಮಾಮ, ನಾನು ಕೂಲಿ ಮುಗಿಸ್ಕೊಂಡು ಬರೋಕೆ ಮನೆಗೆ ಎತ್ತಿನ ಮಾತಾಡ್ಸಲ್ಲ ಬಂದೀನಿ.
ನಾನೇನು ಬರಲ್ಲ ತಗ ಏನ್ರ ಮಾಡಿಕೊಡ್ತೀನಿ ಅಂತ ಹೋಗಿ ನೀವು ಮೂವರು ಮಾತಾಡ್ಸಂಬರಿ ಮಕ್ಕಳು ಮತ್ತೆ ಹೋಗ್ಬೇಕು ಯಾತ್ರ ನೋಡಿ ಊರಾಗ ನಾವತ್ತೆ ಆತ ಬರ್ತಾನೆ ನೋಡ್ರಿ ನೀವು ಮೂವರಂದು ಊರಾಗ ಇದ್ದರೆ ಮಾತಾಡ್ಸಂಬರಿ ಆಮೇಲೆ ಇದು ಮಾಡಂತ ನಾನು ಕರೆದ ಮನೆಗೆ ಒಳ್ಳೆ ಅನ್ಲಕ್ಕೆ ಬರಕ ನೋಡಿ ಕರ್ರಿ ಮಾಮ ಬಂದು ಕರ್ಕೊಂಬರ ಒಂದು 2 ದಿನ ಇರೋಳಕ್ಕೆ ನೋಡು ಹಂಗಿದ್ರೆ ಬಸ ಮಕ್ಕಳೆಲ್ಲ ನಡೀತೈತಿ. ನಾವು ಏನು ಮಾಡಲಿ ಅದೊಂದು ತಗೊಂಡು ಒಟ್ಟ ಬೆಡ್ಡಿಗೆ ನಮ್ಮ ಅವನು ಸೇರಲ್ಲ ನಮ್ಮ ತಂಗಿನೂ ಸೇರಲ್ಲ ಅದೊಂದು ಹಂಗೆ ಹೊರ ಅಂತ ಒದರ್ತೈತೆ ಏನು ಮಾಡಲಿ ನಾನಾರ ಹೊಂದ್ಕೊಂಡು ಹೋಗ್ಲಪ್ಪ ಅಂದ್ರೆ ನಮ್ಮ ತಂಗಿನ ಇಲ್ಲಿ ಇಟ್ಕೋಬೋದು ಹೊಂದ್ಕೊಂಡು ಹೋಗಲ್ಲ ಒಟ್ಟದು ನಾವು 4 ಮಂದಿ ಅಣ್ಣ ತಮ್ಮರಿದ್ರೆ ನಮ್ಮ ತಂಗಿನ ತಾಯಿನ ಕೂಲಿ ಕಳಿಸ್ತೀವಿ ಏನು ನೋಡಪ್ಪ ಮಾಡೋದು ಸಾಕಾಗ್ಬಿಡುತ್ತೆ ನಮಗಂತೂ ಆಯ್ತು ನಡಿ ಹೋಗ್ಲಿ ಅಡಿಗೆ ಮಾಡು ರಾತ್ರಿ ಅಡಿಗೆ ಕೊಟ್ಟು ಮೂವರಿಗೆ ಮಾತಾಡ್ಸ್ಕೊಂಬರ್ತೀವಿ ಈ ಸದ್ಯ ಚಾ ಮಾಡಿಕೊಡೋ ಒಂದು ಸ್ವಲ್ಪ ಆತ್ಮ ಮಾಡ್ತೇವೆ ಮೂವರಿಗೆ ಚಾ ಮಾಡ್ತೀನಿ ಏನು ಕುಡ್ತೈತೆ ಬಿಡ್ತೈತೆ ಗೊತ್ತಿಲ್ಲ ಕುಡ್ಕೊಂಬಂದೈತೆ ನಿಮ್ಮೊಬ್ಬರೇ ಮಾಡ್ಕೊಂತಾಗ ರಾತ್ರಿ ಅಡಿಗೆ ಮಾಡ್ತೀನಿ ಅಡಿಗೆ ಕಟ್ಟಿ ಕೊಡ್ತೀನಿ ಓಕೆ ಮಾತಾಡ್ಸಂಬರಿ ಅತ್ತೇನು ಕರ್ರಿ ನೋಡೋಣ ಬಂದ್ರೆ ಸರಿ ಬರಲಿಲ್ಲ ಅಂದ್ರೆ ಇಲ್ಲ. ಓಕೆ ಸ್ನೇಹಿತರೆ ನಾಗ ಮಕ್ಕಳ ಜೀವನದ ಕಥೆ 3ನೇ ಭಾಗವನ್ನು ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನೂ ಮುಂದುವರೆಯಲಿದೆ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ತುಂಬ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.